पूतुपायकु पार्थ बिलु विद्यातिशयदलि भीष्मनु ಈ ಪುರುಹೂತನ ಅಮರಾರಿಗಳ ಮಿಕ್ಕನಲ ಮಹಾದೇವ ಈತಗಳು ಜನಿಸಿದೊಡೆ ಹಿಂದೆ ಮಹೀತಳವ ಕತ್ತೊಯ್ವನೆ ಖಳ ಸೀತೆ ಬನದಲ್ಲಿ ನವೆವಳೆ ಏನು ತೀರ್ದುದು ಅಮರಗಣ. ಈಗ ಭೀಷ್ಮಾರ್ಜುನರಿಬ್ಬರೂ ಒಬ್ಬರಿಗಿಂತ ಒಬ್ಬರು ಪರಾಕ್ರಮಿಗಳು. ಯುದ್ಧ ಮುಂದುವರಿತಾನೇ ಇದೆ. ಅರ್ಜುನ ಆಗ್ನೇಯಾಸ್ತ್ರ ಬಿಟ್ಟ, ಭೀಷ್ಮರು ಅದಕ್ಕೆ ಪ್ರತಿಯಾಗಿ ವರ್ಣಾಸ್ತ್ರ ಬಿಟ್ಟರು. ಹೀಗೆ ಇಬ್ಬರು ರೋಷದಿಂದ ಕುಬೇರ, ಮಾರುತ, ನಿರುತಿ, ಯಮ, ಇಂದ್ರ, ಶಂಕರಾಸ್ತ್ರ ಹೀಗೆ ಬೇರೆ ಬೇರೆ ಬಗೆಯ ಅಸ್ತ್ರ ಪ್ರತ್ಯಾಸ್ತ್ರಗಳನ್ನು ಹೂಡಿ ಹೋರಾಡ್ತಾ ಇದ್ದರೆ ಇದನ್ನು ನೋಡ್ತಾ ಇಂದ್ರ ಇವರಿಬ್ಬರ ಸಮಬಲ ಪರಾಕ್ರಮವನ್ನು ಮೆಚ್ಚಿಕೊಳ್ತಾ ಇದ್ದಾನೆ. ಮುಂದೆ 62ನೇ ಪದ್ಯದಲ್ಲಿ ದೇವತೆಗಳು ಭೀಷ್ಮ ಅರ್ಜುನರ ಪರಾಕ್ರಮವನ್ನು ಕೊಂಡಾಡ್ತಾ ಇದ್ದಾರೆ. ಹೇಗೆ? ಪೂತುಪಾಯಕು ಪಾರ್ಥ. ಪೂತುಪಾಯಕು ಅಂದರೆ ಭೇಷ್, ಭಲೆ ಅಂತ. ಪಾರ್ಥನ್ನ ಹೊಗಳ್ತಾ ಇದ್ದಾರೆ. ಭೇಷ್ ಪಾರ್ಥ, ಭಲೆ ಭಲೆ ನೀನು ಅಂತ. ಹಾಗೆ ಭೀಷ್ಮರ ಬಗ್ಗೆ ಮಾತಾಡ್ಕೋತಾ ಇದ್ದಾರೆ. ಅವರ ಪರಾಕ್ರಮವನ್ನು ಹೊಗಳ್ತಾ ದೇವತೆಗಳು ಹೀಗೆ ಮಾತಾಡ್ಕೋತಾ ಇದ್ದಾರೆ. ಭೀಷ್ಮರು ಬಿಲ್ಲುಗಾರಿಕೆಯಲ್ಲಿ ಇಂದ್ರ, ರಾಕ್ಷಸರು ಮೊದಲಾದವರನ್ನು ಮೀರಿಸಿದವರು. ಇವರು ಹಿಂದೆನೇ ಹುಟ್ಟಿದ್ದಿದ್ರೆ ಹಿರಣ್ಯಾಕ್ಷ ಭೂಮಿಯನ್ನು ಕೊಂಡೊಯ್ತಿದ್ನೇ, ಸೀತೆ ಅಶೋಕವನದಲ್ಲಿ ಸಂಕಟ ಪಡ್ತಿದ್ಲೇ ಅಂತ ಮಾತಾಡ್ಕೋತಾ ಇದ್ದಾರೆ. ಹಿಂದೇನಾಗಿತ್ತು ಅಂದರೆ ಹಿರಣ್ಯಕಶಿಪುವಿನ ತಮ್ಮ ಹಿರಣ್ಯಾಕ್ಷ ಎಂಬ ರಾಕ್ಷಸ ಭೂಮಿಯನ್ನು ಕದ್ದು ಚಾಪೆಯಂತೆ ಸುತ್ತಿ ಪಾತಾಳಕ್ಕೆ ಎಸೆದಿದ್ದ. ಆಗ ವಿಷ್ಣು ವರಾಹ ರೂಪವನ್ನು ತಾಳಿ ಭೂಮಿಯನ್ನು ಎತ್ತಿ ತರಬೇಕಾಯಿತು. ಅದನ್ನು ಉಲ್ಲೇಖಿಸಿ, ಹಾಗೆ ಭೀಷ್ಮರು ಹಿಂದೆಯೇ ಹುಟ್ಟಿದ್ದಿದ್ರೆ ಸೀತೆ ಅಶೋಕವನದಲ್ಲಿ ದುಃಖ ಪಡ್ತಾ ಕೂತ್ಕೋಬೇಕಾಗಿತ್ತೇ ಅಂತ ಭೀಷ್ಮರ ಪರಾಕ್ರಮವನ್ನು ಮೆಚ್ಚಿ ದೇವತೆಗಳು ಮಾತಾಡ್ಕೊಳ್ತಾ ಇದ್ದಾರೆ. ನರನ ಶರದಲ್ಲಿ ಭೀಷ್ಮನ ಎದೆ ತನು ಬಿರಿಯೇ ಮೈ ಝೋಂಪಿಸಿತು ಸಲೆತರ ಹರಿಸಲರಿಯದೆ ಮಲಗಿ ನಿಂದನು ರಥದ ಕಂಬುಗೆಯ ಅರರೆ ಸೋತನು ಭೀಷ್ಮನು ಇನ್ನೇನುರಿದುದೋ ಕುರುಸೇನೆ ಯಾವಡೆ ದೊರೆಯನು ತಾ ಬಾಯ್ ಬಿಡಲು ಕೌರವರಾಯ ಮಾರಾಂತ. ಭೀಷ್ಮ ಅರ್ಜುನರು ಯುದ್ಧ ಮಾಡ್ತಾ ಇದ್ದಾರೆ. ಇಬ್ಬರು ಒಬ್ಬರ ಪರಾಕ್ರಮವನ್ನು ಒಬ್ಬರು ಮೆಚ್ಕೊಳ್ತಾ ಇದ್ದಾರೆ. ಅರ್ಜುನ ಉತ್ತರನ ಹತ್ರ ಹೀಗೆ ಹೇಳ್ತಾ ಇದ್ದಾನೆ, ನಾನು ಕರ್ಣ, ಅಶ್ವತ್ಥಾಮ, ಆಚಾರ್ಯ ದ್ರೋಣರು, ಕೃಪಾಚಾರ್ಯರು ಇವರೆಲ್ಲರ ಪರಿಣತಿಯನ್ನು ಮೆಚ್ಕೋತಾನೇ ಬಂದಿದ್ದೀನಿ ಮೊದಲಿಂದನೂ. ಆದರೆ ಈ ಭೀಷ್ಮರ ಯುದ್ಧದ ರಭಸ ಬೇರೆ ಥರನೇ ಇದೆ. ಹಿಂದೊಮ್ಮೆ ಮಹಾಬಲಶಾಲಿ ಪರಶುರಾಮನಿಗೆ ಭೀತಿ ಉಂಟಾಗುವಂತೆ ಹೋರಾಡಿದವರು ಭೀಷ್ಮರು. ಇಂಥ ಭೀಷ್ಮರೊಂದಿಗೆ ಯುದ್ಧ ಮಾಡಲು ನಾನು ಶಕ್ಯನೇ ಅಂತ ಹೇಳ್ತಾ ಇರುವಾಗಲೇ ಭೀಷ್ಮರು ವಜ್ರಾಸ್ತ್ರ ಬಿಟ್ಟು ಅರ್ಜುನನ ರಥ ಮುಗುಚುವಂತೆ ಮಾಡಿ ಅರ್ಜುನನಿಗೂ ಬಾಣ ಬಿಡ್ತಾರೆ. ಪ್ರತಿಯಾಗಿ ಈಗ ಅರ್ಜುನ ಕೂಡ ಭೀಷ್ಮರನ್ನು ಬಾಣದಲ್ಲಿ ಹೊಡೆದ. ಮುಂದೆ ನರನ ಶರದಲ್ಲಿ
ಭೀಷ್ಮನೆದೆ ತನು ಬಿರಿಯೇ ಮೈ ಝೋಂಪಿಸಿತು. ಅರ್ಜುನನ ಬಾಣದಿಂದ ಭೀಷ್ಮರ ಎದೆ ಬಿರಿಯಿತು, ಮೈ ಝೋಂಪಿಸಿತು. ಅಂದರೆ ಮೈ ಒಂಥರ ನಡುಗ್ತಾ ಎಚ್ಚರ ತಪ್ಪದಂಗಾಯಿತು, ತುಂಬ ಆಯಾಸ ಆಗೋಯ್ತು. ಹಾಗಾಗಿ ಭೀಷ್ಮರು ಸುಧಾರಿಸಿಕೊಳ್ಳಲಾರದೆ ರಥದ ಕಂಬುಗೆಯನ್ನು ಹೊರಗೆ ನಿಂತ್ಕೋತಾರಂತೆ. ಕಂಬುಗೆ ಅಂದರೆ ರಥದ ಒಂದು ಭಾಗದಲ್ಲಿ ಆಯುಧಗಳನ್ನು ಇಡೋಕ್ಕೋಸ್ಕರ ಒಂದು ಜಾಗ ಮಾಡಿರ್ತಾರೆ, ಅದು ಕಂಬುಗೆ. ತೀವ್ರವಾದ ಆಯಾಸದಿಂದ ಭೀಷ್ಮರು ಅದನ್ನು ಹೊರಗೆ ನಿಂತ್ಕೊಂಡ್ರು. ಆಗ ಅದನ್ನು ನೋಡ್ತಿದ್ದ ಕೌರವನ ಸೈನಿಕರು, ಅರರೇ ಭೀಷ್ಮರು ಸೋತರು, ಇನ್ನೇನು ಕುರುಸೇನೆ ನಾಶವಾಗಿ ಹೋಗ್ತಾ ಇದೆ, ದೊರೆ ಕೌರವ ಎಲ್ಲಿ ಅಂತ ಕೂಕ್ಕೋತಾ ಇದ್ರು. ಆಗ ದುರ್ಯೋಧನ ಬಂದು ಎದುರಾದ.